ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತಿರುಪತಿಯಲ್ಲಿದ್ದಾರಾ ದರೋಡೆಕೋರರು? ತಿರುಪತಿಯಲ್ಲಿ ರಾಬರ್ಸ್ ಇರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ತಿರುಪತಿಯ ಹೋಟೆಲ್, ಲಾಡ್ಜ್, ದೇವಸ್ಥಾನಗಳಲ್ಲಿ ಈಗ ಶೋಧ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಣ ಶಿಫ್ಟ್ ಬಳಿಕ ತಿರುಪತಿಯಲ್ಲಿ ದರೋಡೆಕೋರರು ಇರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಸೊ ತಗೊಂಡಿರುವಂತ 7 ಕೋಟಿಯನ್ನು ಹೋಗಿ ತಿರುಪತಿಯ ಹುಂಡಿಯಲ್ಲಿ ಹಾಕ್ಬಿಟ್ರೆ ಏನ್ ಕತೆ ಅಂತ ಏನ್ ಮಾಡ್ತಾರೆ ಅವಾಗ? ವಾಪಸ್ ಇಸ್ಕೊಳ್ಳೋಕ್ಕಾಗತ್ತಾ ಅಥವಾ ಇಲ್ವಾ? ಏನು ಮಾಡೋಕ್ಕಾಗತ್ತೆ ದುಡ್ಡನ್ನು ಆ ಹುಂಡಿಯಲ್ಲಿ ಹಾಕ್ಬಿಟ್ರೆ 7 ಕೋಟಿಯನ್ನು? ತಿರುಪತಿ ತಿಮ್ಮಪ್ಪನ ಸಾಲ ತೀರುತ್ತೆ ಅಂತಾರೆ. 7 ಕೋಟಿಯಲ್ಲಿ ಆಗಲ್ಲ, ಬಟ್ ಆ ಹುಂಡಿಯಲ್ಲಿ ಹಾಕ್ಬಿಟ್ರೆ ಏನು ಮಾಡ್ತಾರೆ ಅನ್ನೋದು ನನಗೊಂದು ಕ್ಯೂರಿಯಾಸಿಟಿ, ಸುಮ್ಮನೆ ಹಂಗೆ ಕೇಳಿದೆ. ಸೊ ಈಗ ಸದ್ಯಕ್ಕೆ ತಿರುಪತಿಯ ಹೋಟೆಲು, ಲಾಡ್ಜ್, ದೇವಸ್ಥಾನಗಳಲ್ಲಿ ಶೋಧ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ತಿರುಪತಿಯಲ್ಲೇ ಇರುವಂಥ ಶಂಕೆ ಇದೆ. ಇರಬಹುದು, ಅಲ್ಲಿಂದ ಮೂವ್ ಆಗಬಹುದು. ಕಾರಣ ನಿನ್ನೆಯಿಂದ ಸಂಪೂರ್ಣವಾಗಿ ಎಲ್ಲೆಲ್ಲಿ ಓಡಾಡಿದ್ದಾರೆ ಅಂತ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ನಿನ್ನೆ ಹೊರಟಂಥವ್ರು ಇನ್ನೂ ಕಾರ್ ನಿಲ್ಲಿಸಲಾರದೆ ಹಂಗೆ ಓಡಿಸ್ತಾ ಇದ್ದಾರೆ ಅಥವಾ ಡೌಟ್ ನನಗೆ. ಇಷ್ಟೊತ್ತು ಬೇಕಾ ತಿರುಪತಿಗೆ ಹೋಗೋಕ್ಕೆ? ನಿನ್ನೆ ಮಧ್ಯಾಹ್ನದಿಂದ ಕಾರು ಬೇರೆ ಕಡೆಗೆಲ್ಲೋ ಹೋಗಿದ್ದಾರಾ ಅಥವಾ ಏನು? ಎಲ್ಲೋ ಒಂದು ಕಡೆಗೆ ಇರ್ತಾರೆ, ಹಿಡಿತಾರೆ ಅವರನ್ನು. ಅದರಲ್ಲೂ 2 ಟೀಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ದುಡ್ಡು ಡಿವೈಡ್ ಆಗುತ್ತೆ, ಬೇರೆ ಬೇರೆ ಕಡೆಗೆ ಹೋಗ್ತಾರೆ ಅವರವ್ರ ಬ್ಯಾಗ್ಗಳನ್ನು ಹಾಕ್ಕೊಂಡು. ಎಲ್ಲ ಒಂದೇ ಕಡೆಗೆ ದುಡ್ಡು ಸಿಗೋದು ಡೌಟು ಅಂತ ಕಾಣಿಸುತ್ತೆ. ಹಿಂದೆಯೂ ಕೂಡ ಬೀದರೇನೋ ಬಿಜಾಪುರದ್ದು ಇದೇ ರೀತಿಯಾಗಿ ದುಡ್ಡನ್ನು ತೊಗೊಂಡು ಹೋದಾಗ ಒಬ್ಬೊಬ್ಬರು ಒಂದೊಂದು ಕಡೆಗೆ ದುಡ್ಡನ್ನು ಇಟ್ಟು ಹೋಗಿದ್ರು. ಅದನ್ನು ಹಿಡಿಯೋದ್ರಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದರು.